ಏನ್ ಇಷ್ಟ ಆಯ್ತು ಮೂವಿಯಲ್ಲಿ ನಿಮ್ಗೆ? ಸರ್, ಮೂವಿಯಲ್ಲಿ ನಮ್ಮ ಸಂವಿಧಾನ ಬಂದು ನಮ್ಗೆ ಇಷ್ಟು ವರ್ಷ ಆಯಿತು. ನಮ್ಮ ಹಳ್ಳಿಗಳಲ್ಲಿ ಸಂವಿಧಾನ ಏನಂದ್ರೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಸಂವಿಧಾನ ಏನಂದ್ರೆ ಹಳ್ಳಿಗಳಲ್ಲಿ ಯಾರು ದೊಡ್ಡ ಮನೆ ಇರ್ತಾರೆ, ಒಂದು ಯಾವುದಾದ್ರೂ ಸಣ್ಣ ಒಂದು ಕೇಸ್ ಆದರೆ ಆ ಕೇಸನ್ನು ತಗೊಳ್ಳೋಣ. ಫಿಲಿಮಲ್ಲೆಲ್ಲ ನೋಡಿದೆ, ಈ ಚಿತ್ರದಲ್ಲಿ ಏನು ಮಾಡಿದೆ, ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಘಟನೆಗಳು ನಡೀತಾ ಇದೆ. ಇದಕ್ಕೆಲ್ಲ ಈ ಸಿನಿಮಾ ನೋಡಿ ಎಲ್ಲರೂ ಕೂಡ ನಮ್ಮ ಯುವಕರು ಎಚ್ಚೆತ್ಕೊಳ್ಬೇಕು. ಸರ್, ಈಗ ಮೂವಿಲಿ ಶಿಕ್ಷಣ ಮುಖ್ಯ. ಯಾರ ಆಕ್ಟಿಂಗ್ ಇಷ್ಟ ಆಯ್ತು ನಿಮ್ಗೆ? ಸರ್, ನಮಗೆ ದುನಿಯಾ ವಿಜಯ್ ಸರ್, ಏನ್ ಸರ್ ಅವ್ರ ಆಕ್ಟಿಂಗ್, ನಮ್ಮ ಉಮ್ಮಶ್ರೀ ಏನ್ ಸರ್ ತಾಯಿ ಆಕ್ಟಿಂಗ್ ತುಂಬಾ ಭಾಳ ಚೆನ್ನಾಗಿದೆ. ರಚಿತಾರಾಮ್ ಅವರು ಮತ್ತೆ ಆ ಒಂದು ಚಿಕ್ಕ ಹುಡುಗಿ ಪಾತ್ರ, ಕಣ್ಣಿಲ್ದೆ ಪಾತ್ರ ಮಾಡಿದ್ದಾರೆ. ಏನ್ ಸರ್ ಆ ಹುಡುಗಿ, ಹಬ್ಬ ಸರ್ ಬೆಂಕಿ ಸರ್. ನಿಜವಾಗ್ಲೂ ಬಹಳ ಸಂತೋಷ ಆಗ್ತಾ ಇದೆ. ಇಂಥದ್ದು ಚಿತ್ರಗಳು ನಮ್ಮ ಕರ್ನಾಟಕದಲ್ಲಿ ಬರಬೇಕು. ಇಂಥ ಚಿತ್ರಗಳೆಲ್ಲ ನಮ್ಮ ಕಲಾಭಿಮಾನಿಗಳು ಗೆಲ್ಲಿಸಬೇಕು ಅನ್ನೋದೇ ನಮ್ಮ ಆಸೆಗೆ. ಇದು 100 ದಿನ ಖಂಡಿತವಾಗ್ಲೂ ನೋಡಿದೆ ಸರ್. ಸೊ ಈಗೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ತಾ ಇದ್ರೆ, ಜನ ಸೇರ್ತಾ ಇದ್ರೆ, ಏನು ಅನಿಸ್ತಾ ಇದೆ ಸರ್? ತುಂಬಾ 2 ದಿವಸ ಸ್ವಲ್ಪ ಕಡಿಮೆ ಇತ್ತು ಕ್ರೌಡು. ಈಗ ತುಂಬಾ ಜನ ಬರ್ತಾ ಇದ್ದಾರೆ. ಎಲ್ಲ ಕಡೆ ಈ ಸಿನಿಮಾನ ಗೆಲ್ಲಿಸ್ತಾರೆ. ಪ್ರತಿಯೊಂದು ಸಂಘಟನೆಗಳು ಕೂಡ, ಪ್ರತಿಯೊಂದು ಯೂಟ್ಯೂಬಲ್ಲಾಗ್ಬೋದು, ಫೇಸ್ಬುಕ್ಕಲ್ಲಾಗ್ಬೋದು, ಈ ಚಿತ್ರದ ಬಗ್ಗೆ ನಾವು ಕೂಡ ಪ್ರಚಾರ ಮಾಡ್ತಾ ಇದ್ದೀವಿ. ಈ ಒಂದು ಚಿತ್ರವನ್ನು ಪ್ರತಿಯೊಂದು ಕುಟುಂಬದವರು ಬಂದು ಕುಟುಂಬ ಸಮೇತ ಚಿತ್ರವನ್ನು ನೋಡಬೇಕು.